ಇದನ್ನು ನಾನು ನಿಮ್ಮೆದುರಿಗೆ ಅಷ್ಟೇ ಅಲ್ಲದೆ ನನ್ನ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದಾಗ ಸುಜನ್ ಕೇಸ್ ಈಸ್ ಅ ಲಾಸ್ಟ್ ಪಾರ್ಟ್ ಆಫ್ ಮೈ ಸರ್ವಿಸ್. ನನ್ನ ಸೆಟ್ಲ್ಡ್ ಅಟ್ ಚಿತ್ರದುರ್ಗ. ಅವರು ಸಿ ಬಿ ಐ ಪೀಪಲ್ ವಿಲ್ ಕಲೆಕ್ಟ್. ಅವರು ನೆಕ್ಸ್ಟ್ ಫರ್ದರ್ ಯೂನಿವರ್ಸಿಟಿಗೆ ಅವ್ರು ರೆಫರ್ ಆಯ್ತಾರೆ. ರಾಜು ಅಂತ ಒಬ್ಬ ಆಫೀಸರ್ ಹ್ಯಾಸ್ ವಿಸಿಟೆಡ್ ದಿ ಬಂದರು, ಅಲ್ಲಿಗೆ ಬಂದು ಅಂತ ಅವ್ರು ಫೋನ್ ಮಾಡಿದರು, ನಾನು ಐ ಆಮ್ ಕಮಿಂಗ್ ಮಿಸ್ಟರ್ ರುದ್ರಮುನಿ, ಐ ವಾಂಟ್ ಟು ಇಂಟರ್ಗೇಟ್ ಯು ಅಂತ ಕೇಳಿದರು. ರಾಜು ಸೌಜನ್ಯ ಕೇಸ್ ನಮಗೆ ರೆಫರ್ ಆಗಿದೆ, ಅವರು ತಮಿಳ್ನಾಡಿಂದ ಬರ್ತಾರೆ. ಅವರು ಬಂದರು. ಆಮೇಲೆ ನಾನು ರಾಜುಗೆ ಹೇಳಿದೆ, ಡೋಂಟ್ ಹೆಸಿಟೇಟ್ ಟು ಪ್ರಾಸಿಕ್ಯೂಟ್ ಎನಿಬಡಿ. ನಾನು ಇಫ್ ಐ ಕಮಿಟ್ ಎನಿ ಮಿಸ್ಟೇಕ್ ಯು ಬೆಟರ್ ನನ್ನೂ ಪ್ರಾಸಿಕ್ಯೂಟ್ ಮಾಡಿ. ಐ ಆಮ್ ಸೋ ಡೇರ್. ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಿರೋದನ್ನು ನಾನು ಹೇಳಿದ್ದೇನೆ. ನಾನು ಇದು ಸರಿ ಮಾಡಿದ್ದೇನೆ. ಎಲ್ಲ ಎವಿಡೆನ್ಸು ನನ್ನ ಕೈ ಮಿತಿ ಮತ್ತು ಪರಿಮಿತಿ ಒಳಗಡೆ ಇರ್ತಕ್ಕಂಥದ್ದನ್ನು ಎಲ್ಲಿಯೂ ಮರೆಮಾಚದೆ ನ್ಯಾಯಾಲಯಕ್ಕೆ ಇಟ್ಟಿದ್ದೇನೆ. ಈಗ ಒಂದು ವೇಳೆ ನಾನು ತಪ್ಪು ಮಾಡಿದರೆ ಐ ಮೇ ಬಿ ಪ್ರಾಸಿಕ್ಯೂಟೆಡ್. ಒಂದು ವೇಳೆ ಅವ್ರು ತಪ್ಪು ಮಾಡಿದರೆ ಯಾರು ಲೋಕಲ್ ಪೊಲೀಸ್ ಡೆಫಿನೆಟ್ಲಿ ನಾನು ಬಿಡ್ತಿರಲಿಲ್ಲ, 100% ಬಿಡ್ತಿರಲಿಲ್ಲ. ನಮ್ಮ ಅಧಿಕಾರಿಗಳು ಹೇಳಿದ್ರು ಬಿಡ್ತಿರಲಿಲ್ಲ. ಸಿ ಐ ಡಿಗೆ ಕೊಟ್ಟ ಮೇಲೆ ಸಿ ಬಿ ಐಗೆ ಕೊಡಲಿಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಟು ಒಪೈನ್. ಅದು ಸೆಷನ್ನಲ್ಲಿ ಡಿಸ್ಕಷನ್ ಆಯಿತು, ಇಲ್ಲಿ ಇದರಲ್ಲಿ ವಿಧಾನಸಭೆಯಲ್ಲಿ ಡಿಸ್ಕಷನ್ ಆಗಿ ಫೈನಲಿ ಅನ್ಅಫಿಷಿಯಲಿ ದೇ ಹ್ಯಾವ್ ಅಬ್ಟೈನ್ ಫ್ರಮ್ ದಿ ಅಥಾರಿಟೀಸ್ ಪರ್ಮಿಷನ್, COD ಪರ್ಮಿಷನ್. ಆವಾಗ ನಮ್ಮ ಡಿ ಜಿ ಕರೆದೇನು ಹೇಳಿದರು, ಮಿಸ್ಟರ್ ರುದ್ರಮುನಿ ಏನಾದರೂ ಇದ್ದರೆ ಈಗಲೇ ಹೇಳು ಅಂದರು. ಎ ಡಿ ಜಿ ಯಾಕೆಂದರೆ ನಾನು ನಿನ್ನ ಜೊತೆಯಲ್ಲಿ ಜೈಲಲ್ಲಿ ಇರಬೇಕಾಗ್ತದೆ ಅಂತ. ತಪ್ಪು ಮಾಡಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಹೋಗ್ಬೇಕಾಗುತ್ತೆ ಹೇಳು ಅಂತ ಹೇಳಿ ಅಂದರು. ನಾನು ಹೇಳಿದೆ, ಆ ಪ್ರಶ್ನೆ ಅನುಮಾನ ಬೇಡ, ತಾವು ಯಾವ ವಿಧಾನದಲ್ಲಿ ಯಾರು ಚೆಕ್ ಮಾಡಿ, ಹೇಗಾದರೂ ಮಾಡಿ ನಿಮ್ಮ ಪವರ್ಗೆ ಸಂಬಂಧಪಟ್ಟಂತೆ. ಸೊ ಫೈನಲಿ ಕಮ್ ಟು ಎ ಕನ್ಕ್ಲೂಷನ್, ನನ್ನ ತಪ್ಪು ಮಾಡಿದರೆ ಯು ಪ್ರಾಸಿಕ್ಯೂಟ್ ಮೀ.